ಎಲ್ಲವೊಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇಂದು ನಡೆದ ಎಸ್ ಎಲ್ ಸಿ ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆ 3ರ ಹಿಂದಿ ವಿಷಯದ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಕೀ ಉತ್ತರ ಸಹಿತ ನೋಡೋಣ. ಕಂಪ್ಲೀಟ್ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ, ಕೊನೆವರೆಗೆ ನೋಡಿ. ಜೊತೆಗೆ ಕಮೆಂಟ್ ಕೂಡ ಮಾಡಿ. ನಿಮಗೆ 80 ಅಂಕಕ್ಕೆ ಎಷ್ಟು ಮಾರ್ಕ್ಸನ್ನು ಪಡ್ಕೋತೀರಾ, 80 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ನಿಮ್ಮ ಎಕ್ಸಾಮ್ನಲ್ಲಿ, ಒಂದು ಅಂದಾಜು ಕಮೆಂಟ್ ಮಾಡಿ. ಜೊತೆಗೆ ಎಕ್ಸಾಮ್ ಹೇಗಾಯಿತು ಅದನ್ನು ಕಮೆಂಟ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ಕರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮೊಂದು ಎಸ್ ಎಲ್ ಸಿ ಪೂರ್ವಸಿದ್ಧ ಪರೀಕ್ಷೆ ಇರ್ಬೋದು, ಆನ್ಯುವಲ್ ಎಕ್ಸಾಮ್ ಇರ್ಬೋದು, ನಿಮಗೆ ಎಲ್ಲ ವಿಷಯಗಳು ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳು ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಇರ್ತವೆ. ಮಾಡಿದಾರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ 10th ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ಅವ್ರಿಗೆ ಗೊತ್ತಿರೋದಿಲ್ಲ ಯಾವುದು ಉತ್ತರ ಸರಿ ಯಾವುದು ತಪ್ಪು ಅಂತ, ಖಂಡಿತ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ತೃತೀಯ ಭಾಷೆ ಹಿಂದಿ, ಸಬ್ಜೆಕ್ಟು ಥರ್ಡ್ ಲ್ಯಾಂಗ್ವೇಜ್ ಹಿಂದಿ. ಒಂದನೇ ಮೇಲೆ ನಿಮಗೆ 8 ಮಲ್ಟಿಪಲ್ ಕ್ವಶನ್ ಇದ್ದು ಬಹುಯಕ ಪ್ರಶ್ನೆಗಳು. ಒಂದನೇ ಕ್ವಶನ್ ನೋಡಿ, ಗರೀಬ್ ಶಬ್ದ ಕಾ ವಿಲಂಬ ರೂಪ है. उत्तर ऑप्शन बी अमीर ಆಗ್ತದೆ. क्वेश्चन नंबर 2, लेखक शब्द का स्त्रीलिंग रूप है. उत्तर डी लेखिका. क्वेश्चन नंबर 3, कमरा शब्द का अन्य वचन रूप है. ಏನಾಗಬಹುದು? उत्तर ऑप्शन ए कमरे ಸರಿಯಾದ ಉತ್ತರ. क्वेश्चन नंबर 4, निम्नलिखित में से प्रथम प्रेरणार्थक क्रिया रूप है. ಏನು ಕೊಟ್ಟಿದ್ದಾರೆ ಅವರು? ಇದು ಆಪ್ಷನ್ ಸಿ ಜಿಗಾನ್ ಆಗ್ತದೆ. ಜಿಗಾನ್ ಅನ್ನೋದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ. क्वेश्चन नंबर 5, सदैव शब्द किस संधि का उदाहरण है. सदैव शब्द किस संधि का उदाहरण ಕೇಳಿದರೆ ಇದು ಆಪ್ಷನ್ ಸಿ ವೃದ್ಧಿ ಸಂಧಿ ಸರಿಯಾದ ಉತ್ತರ. क्वेश्चन नंबर 6, देश विदेश शब्द में समास है. समास सरियाದ उत्तर ऑप्शन बी द्वंद्व समास. क्वेश्चन नंबर 7, इंटरनेट का मतलब क्या है. वाक्य में प्रयुक्त विराम चिन्ह. विराम चिन्ह ಕೇಳಿದ್ರು ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಶ್ನ ಚಿಹ್ನ. ಪ್ರಶ್ನ ಚಿಹ್ನ ಅಥವಾ ಪ್ರಶ್ನವಾಚಕ ಅಂತ ಕರೀತಾರೆ. ನಂತರ क्वेश्चन नंबर 8, आप साधारण रोबोट डैश काम चला सकते हैं. रिक्त स्थान में सही कारक चिन्ह होगा. कारक चिन्ह ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಸೆ. ರೋಬೋಟ್ ಸೆ ಅಂತ ಆಗ್ತದೆ. ರೋಬೋಟ್ ಸೆ ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು ಸೆಕೆಂಡ್ ಮೇನು 120 ಪ್ರಶ್ನೆಗಳು, 4 ಇದು ಟೋಟಲಾಗಿ 4 ಅಂಕ, ಪ್ರತಿಯೊಂದಕ್ಕೆ 1 ಅಂಕ. ಕ್ವಶನ್ ನಂಬರ್ 9, ಗೆಲ್ಲೋ ರೇಖಾಚಿತ್ರ ಆದರೆ ಕಾಶ್ಮೀರಿ ಸೇಬ್ ಅನ್ನೋದು ಕಹಾನಿ ಆಗ್ತದೆ. ಕ್ವಶನ್ ನಂಬರ್ 10, ಜಲಾಲುದ್ದೀನ್ ಜೀಜಾ ಶಂಶುದ್ದೀನ್ ಅನ್ನೋದು चचेरे भाई. क्वेश्चन नंबर 11, हाथी जंगली जानवर, भैंस पालतू जानवर. क्वेश्चन नंबर 12, कृष्ण के चिढ़ाने वाला बलराम. कृष्ण को मनाने वाली यारू ताई यशोदा. यशोदा सरियाದ उत्तर. क्वेश्चन नंबर 3 मेनू, निम्नलिखित प्रश्नों का उत्तर एक पूर्ण वाक्य में लिखिए. ಅಂದರೆ 1 ಅಂಕ 4 ಪ್ರಶ್ನೆ, ಟೋಟಲಾಗಿ 4 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. ಪ್ರಶ್ನೆ 13, दोनों दोस्तों ने क्या तय किया. उत्तर दोनों दोस्तों ने तय किया कि वे भी मकान बनाएंगे ಅಥವಾ ಮಕಾನ್ ಅಂತ ಬರೆದು ಉತ್ತರ ಸರಿಯಾದಾಗ್ತದೆ. ಕ್ವಶನ್ 14, किस नगर को सिलिकॉन सिटी कहा जाता है. ತುಂಬಾ ಈಸಿ ಪ್ರಶ್ನೆ ಇತ್ತು. उत्तर बेंगलुरु नगर को सिलिकॉन सिटी कहा जाता है. क्वेश्चन 15, आधुनिक मानव का यान कहाँ जा रहा है. उत्तर आधुनिक मानव का यान गगन में जा रहा है. क्वेश्चन 16, तुलसीदास जी संत की तुलना किससे करते हैं. उत्तर तुलसीदास जी संत की तुलना हंस पक्षी से करते हैं. इन फोर्थ मेनू, निम्नलिखित प्रश्नों के उत्तर 2-3 वाक्य में लिखे. 2 अंक 8 प्रश्ने, टोटल आगे 6 अंक, प्रतिदिन को 2 अंक. 17, दुकानदार ने अपनी नौकरों से क्या कहा. उत्तर ಇದು ನೋಡ್ಕೊಳ್ಳಿ. 18, जलालुद्दीन के कलाम जी के नई दुनिया का बोध कैसे कराया. उत्तर ಇದು ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಿಟ್ಟು ಅಥವಾ ಸ್ಟಾಪ್ ಮಿಟ್ಟು ಉತ್ತರಗಳು ನೋಡ್ಕೊಳ್ಳಿ. क्वेश्चन नंबर 19, लेखक ने कमरा छोड़कर जाने का निर्णय क्यों लिया. क्वेश्चन नंबर 20, कलेक्टर साहब ने बाल शक्ति टोली की प्रशंसा कैसी की. क्वेश्चन 21, आधुनिक मानव ने प्रकृति के किन किन तत्वों पर विजय पाई है. 22, यशोदा मन ही मन क्यों खुश हो जाती है. 23, सौर मंडल में शनि ग्रह का
स्थान क्या है ಅಥವಾ ಶನಿ ಗ್ರಹ ವಾಯುಮಂಡಲ್ ಕಿನ್ ಕಿನ್ ಗ್ಯಾಸೋ ಸೆ ಬನಾ ಹೈ. ನೋಡಿ ಯಾವೆಲ್ಲ ಗ್ಯಾಸ್ ಅದು ನೋಡ್ಕೊಳ್ಳಿ. हाइड्रोजन, हीलियम, मीथेन, एमोनिया आदि गैसों से शनि ग्रह का तो शनि का निर्माण हुआ है. 24 शास्त्र में सच बोलने का तरीका कैसे समझाया गया है अथवा मीना मैडम छात्रों को अंत में क्या संदेश देती. उत्तर ಇದೆ ನೋಡ್ಕೊಳ್ಳಿ ಅಥವಾ ಕ್ವಶನ್ ಆನ್ಸರ್ ಇದೆ. ನಂತರ 5ನೇ ಮೆನು निम्नलिखित प्रश्नों के उत्तर 3-4 वाक्य में लिखिए. 3 9 ಪ್ರಶ್ನೆ, ಟೋಟಲ್ 27 ಅಂಕ, ಪ್ರತಿಯೊಂದಕ್ಕೆ 3 ಅಂಕ. 25 ನೋಡಿ, गिल्लू के प्रति महादेव वर्मा जी का ममता का वर्णन कीजिए. ಗಿಲ್ಲು ಮೇಲೆ ಕೇಳಿದ್ರು, ಆಲ್ಮೋಸ್ಟ್ ನಾನು ಕೊಟ್ಟರೆ ಕ್ವಶನ್ ಬಂದಿವೆ ಅನ್ಕೋತೀನಿ, ರಿಪೀಟ್ ಆಗಿ ನೋಡಿ. 26 इंटरनेट सचमुच एक वरदान है, स्पष्ट कीजिए. 27 सक्सेना परिवार रोबोनिल को पाकर खुश था, क्यों, विवरण दीजिए. ಆಲ್ಮೋಸ್ಟ್ ಸೇಮ್ ಕ್ವಶನ್ ರಿಪೀಟ್ ಆಗಿವೆ. 28 बचेंद्री फाल की शिक्षा के बारे में लिखिए. 29 ಕರ್ನಾಟಕ ಶಿಲ್ಪಕಲಾ ಪರಿಚಯ ಇದೆ, ಹೇಳಿದ್ರೆ ನಿಮಗೆ ಕರ್ನಾಟಕದ ಶಿಲ್ಪಕಲೆ ಬಗ್ಗೆ ಪಿಕ್ಸ್ ಕೇಳ್ತಾರಂತ ಕೇಳಿದಾರೆ ನೋಡಿ. 30 ಮಾತೃಭೂಮಿ ಕೆ ಪ್ರಕೃತಿ ಸೌಂದರ್ಯ का वर्णन कीजिए. ಇದು ಈಸಿ ಅನ್ಕೋತೀನಿ, ಬರೀಬೋದಾಗಿತ್ತು. 31 समय अत्यंत अनमोल है, कविता के आधार पर स्पष्ट कीजिए. नेक्स्ट 32 निम्नलिखित ध्रुव का भावार्ಥ अपने शब्द में लिखिए. ಯಾವ್ದು ಕೊಟ್ಟಿದ್ರು, ತುಂಬಾ ಈಸಿ ಕೊಟ್ಟಿದ್ರು ಅನ್ಕೋತೀನಿ. ದಯಾಧರ್ಮ ಕೊಟ್ಟಿದ್ರು, ಒಂದೇದು ಕೊಟ್ಟಿದ್ರು, ಈಸಿ ಇತ್ತು ಅನ್ಕೋತೀನಿ. ಬರೀದ್ರೆ ಎಲ್ಲ ಕಮೆಂಟ್ ಹಾಕಿ, ಅರ್ಥ ಆಯ್ತಾ. ಜೊತೆ ಕಮೆಂಟ್ ಮಾಡಿ 80ಕ್ಕೆ ಎಷ್ಟು ಮಾರ್ಕ್ಸ್ ಬರೋದು ಅಂತ, ಎಷ್ಟು ಮಾರ್ಕ್ಸ್ ಅಂದಾಜು ಬರ್ಬೋದು ಕಮೆಂಟ್ ಮಾಡಿ. ನಂತರ 33 ಕನ್ನಡ ಅನುವಾದ, ಗದ್ಯಾಂಶ ಅನುವಾದ ಕನ್ನಡಿಯ ಅಂಗ್ರೇಜಿ ಮೇ कीजिए. ನೋಡ್ಕೊಳ್ಳಿ ಉತ್ತರವನ್ನು. ಸತ್ಯದ ಮಹಿಮೆ ಅಪಾರ, ಸತ್ಯ ಅತ್ಯಂತ ಶಕ್ತಿಶಾಲಿಯಾಗಿದೆ, ಆದರೆ ನಾವು ಸತ್ಯವನ್ನು ಮಾತನಾಡೋದನ್ನು ಅಭ್ಯಾಸ ಮಾಡಬೇಕು. ಇದು ಕೂಡ ನಾನು ಹೇಳಿರೋ ಕ್ವಶನ್ ಕೊಟ್ಟಿದ್ದಾರೆ, ಅರ್ಥ ಆಯ್ತಾ. ನೆಕ್ಸ್ಟು ಇಂಗ್ಲೀಷಲ್ಲಿ ಕೊಡೋದು, ಇಂಗ್ಲೀಷಲ್ಲಿ ನೋಡ್ಕೋಬೋದು. ನಂತರ ನಿಮ್ಲಿಖಿತ ಪ್ರಶ್ನೆಗೆ ಉತ್ತರ 5-6 ವಾಕ್ಯ ಮೇಲೆ ಲಿಖಿ. ಅಂದರೆ 4 ಅಂಕ ಪ್ರಶ್ನೆಗಳು, 2 ಇದು, ಟೋಟಲಾಗಿ 8 ಅಂಕ, ಪ್ರತಿಯೊಂದಕ್ಕೂ 4 ಅಂಕ. 34 बसंत एक स्वाभिमानी और ईमानदार लड़का है, कैसे, स्पष्ट कीजिए. ಸೊ ಪಿಕ್ಸ್ ಬರುತ್ತೆ ಹೇಳಿದೆ. ಪಿಕ್ಸು ಈ ಒಂದು ಕ್ವಶನ್ನು ಅನಾಲಿಸಮ್ ಕೂಡ ಕೇಳ್ತಾರೆ. बसंत एक ईमानदार लड़का कैसे. 10 ಕ್ವಶನ್ನು पंडित राजकिशोर के परोपकारी गुणों का ಪರಿಚಯ दीजिए. ನೋಡ್ಕೊಳ್ಳಿ, 2 ಕ್ವಶನ್ಗೆ ಉತ್ತರ ಇದೆ. ನಂತರ ನಿಮ್ಲಿಖಿತ ಕವಿತಾಂಶ ಪೂರ್ಣ कीजिए. ಅಸಫಲತಾ, ಇದನ್ನು ಬಿಟ್ಟು ಬೇರೆ ಯಾವುದು ಕೊಡೋದೇ ಇಲ್ಲ. ನಿಮ್ಮ ಅನಾಲಿಸಮ್ ಕೂಡ ಅಸಫಲತಾ ಪೊಯಮೇ ಕೊಡ್ತಾರೆ, ಇದೇ ಕವಿತಾಂಶವನ್ನು ಕೊಡ್ತಾರೆ. ಸಾಕು 4 ಸಾಲ ಓದ್ಕೊಂಡ್ರೆ ಸಾಕು, ನಿಮಗೆ 4 ಮಾರ್ಕ್ಸ್ ಫಿಕ್ಸು. असफलता एक चुनौती है, इसे स्वीकार करो, क्या कभी रह गई, देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम. ನಂತರ ಗದ್ಯಾಂಶ ಜ್ಞಾನಪೂರ್ವಕ ಪಡ್ಕರ್ ನಿಮ್ಲಿಖಿತ ಪ್ರಶ್ನೆಗೆ ಉತ್ತರ ಲಿಖಿ. ಗದ್ಯಾಂಶ ಕೊಟ್ಟಿದ್ರು, ಟೋಟಲಾಗಿ 4 ಮಾರ್ಕ್ಸು, ಈಸಿ ಇತ್ತು, ಬರೀಬೋದಕ್ಕೆ ಗೊತ್ತೀನಿ, ತುಂಬಾ ಈಸಿ ಇತ್ತು. ಯಾಕಂದ್ರೆ ನಮಗೆ ಮೇಲೆ ಇರ್ತದೆ ಗದ್ಯಾಂಶ, ಓದ್ಬಿಟ್ಟು ಬರೋದಷ್ಟೇ, ಅರ್ಥ ಆಯ್ತಾ. ನೋಡ್ಕೊಳ್ಳಿ ಉತ್ತರಗಳು, ಇಲ್ಲಿ ಉತ್ತರವೇ 4 ಪ್ರಶ್ನೆಗೆ 4 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ನಂತರ ಯಾವ್ದು ಕೊಟ್ಟಿದ್ರು, ನಿಬಂಧ ಕೊಟ್ಟಿದ್ರು. ನಿಬಂಧ 4 ಮಾರ್ಕ್ಸ್ಗೆ ಯಾವ್ದು ಕೊಟ್ಟಿದ್ರು, ಕರ್ನಾಟಕ ರಾಜ್ಯ ಜನಸಂಖ್ಯಾ ಸಮಸ್ಯೆ ಇಂಟರ್ನೆಟ್ ಕಾ ಮಹತ್ವ. ಹೇಳಿದ್ರೆ ನಮಗೆ ಇಂಟರ್ನೆಟ್ಟು ಫಿಕ್ಸ್ ಕೊಡ್ತಾರಂತ. ನೋಡಿ 2 ಕ್ವಶನ್ ಬಂದಿವೆ, ಜನಸಂಖ್ಯೆ ಬಂದಿದೆ ಮತ್ತು ಇಂಟರ್ನೆಟ್ ಬಂದಿದೆ. 4 ಮಾರ್ಕ್ಸ್ಗೆ ಉತ್ತರ ಇದು ನೋಡ್ಕೋಬೋದು. ಸೊ ಇಷ್ಟೇ ಬರಬೇಕಂತೇನಿಲ್ಲ, ನಮಗೆ ನಿಮ್ಮ ಭಾಷೆಯಲ್ಲಿ ಬರೆದ್ರು ನಡೆಯುತ್ತೆ, ನಿಮಗೆ ಯಾವ ಥರ ಅದು ಅದನ್ನು ಬರೆದು ನಡೆಯುತ್ತೆ. ನೋಡ್ಕೊಳ್ಳಿ, ನಿಮ್ಮ ಶಾಲೆಯಲ್ಲಿ ಹೇಳಿರ್ತಾರೆ, ಇಂಟರ್ನೆಟ್ ಹೇಳಿರ್ತಾರೆ, ಜನಸಂಖ್ಯೆ ಬಗ್ಗೆ ಹೇಳಿರ್ತಾರೆ, ಅವ್ರು ಯಾರು ಹೇಳಿದರೆ ಆ ರೀತಿ ಬರೋದು ಸರಿಯಾದ ಉತ್ತರ ಆಗ್ತದೆ, ಅರ್ಥ ಆಯ್ತಾ. ನೋಡ್ಕೊಳ್ಳಿ. ನೆಕ್ಸ್ಟು ಲಾಸ್ಟ್ ಕ್ವಶನ್ ಯಾವುದು, 5 ಮಾರ್ಕ್ಸ್ಗೆ ಪತ್ರ, ಚುಟ್ಟಿ ಪತ್ರ ಇತ್ತು. ಹೇಳಿದ್ರೆ ನಿಮಗೆ ಚುಟ್ಟಿ ಪತ್ರ ಕೇಳ್ತಾರಂತ ಕೇಳಿದಾರೆ ನೋಡಿ. कोई साकार देते हुए अपने प्रधानाध्यापक के नाम एक ಚುಟ್ಟಿ ಪತ್ರ ಲಿಖಿ. 5 ಮಾರ್ಕ್ಸ್ಗೆ ಪ್ರೇಕ್ಷಕ ಹಾಕಬೇಕು, ಸೇವಾ ಮೇ, ಆಮೇಲೆ ಪೂಜ್ಯ ಗುರುಜಿ ಅಂತ ಹಾಕಬೇಕು, ವಿಷಯ, ಆಮೇಲೆ ಲಾಸ್ಟಿಗೆ ಧನ್ಯವಾದ ಕೆ ಸಾಥ್ ಆಪ್ಕಾ ಆಜ್ಞಾಕಾರಿ ಛಾತ್ರ. ಇಷ್ಟು ಪ್ಯಾಟರ್ನ್ ಇತ್ತು. ಓಕೆ, ಸೊ ಇಷ್ಟು ಒಂದು ಉತ್ತರ ಪತ್ರಿಕೆ. ಈಗಾಗಲೇ ಚಾನಲ್ ನಮಗೆ ನಾ ಹೇಳುವ SLC ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ತೀನಿ ಮತ್ತು ಕ್ವಶನ್ ಪೇಪರು ಎಲ್ಲವೂ ಕೂಡ ನಮ್ಮ ಒಂದು ಚಾನಲ್ ಇರ್ತವೆ. ಜಸ್ಟು ಚಾನಲ್ಗೆ ಬಿಟ್ಟು ನೋಡ್ಕೊಳ್ಳಿ, ಪ್ರತಿಯೊಂದು ಓದ್ಕೊಳ್ಳೇಬೇಕು. ಯಾಕಂದರೆ ಅದೇ ಪ್ಯಾಟರ್ನಲ್ಲಿ ಕ್ವಶನ್ ಬರ್ತಾ ಇರ್ತವೆ, ಕ್ವಶನ್ ರಿಪೀಟ್ ಆಗ್ತಾ ಇರ್ತವೆ. ಆದ್ದರಿಂದ ನಾನು ಹೇಳಿ ಕ್ವಶನ್ ಯಾವ್ದು ಬಿಡೋಕೋಬೇಡಿ, ಚೆನ್ನಾಗಿ ಓದ್ಕೊಂಡು ಹೋಗಿ, ನಿಮಗೆ ಪಾಸ್ ಆಗಿ ಮತ್ತು ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಓಕೆ, ಜೊತೆಗೆ ಅನಾಲಿಸಮ್ ಕಡೆ ನಮಗೆ ಬೇಗನೆ ಪಾಸಿಂಗ್ ಪ್ಯಾಕೇಜ್ಗಳು ಸ್ಕೋರಿಂಗ್ ಹಾಕ್ತೀನಿ. ಎಲ್ಲವೂ ಚೆನ್ನಾಗಿ ಓದ್ಕೊಳ್ಳಿ, ಪಾಸ್ ಆಗಿ ಮತ್ತು ಸ್ಕೋರನ್ನು ಮಾಡಿ. ಸೊ ಕಮೆಂಟ್ ಮಾಡಿ, ನಮಗೆ 80 ಅಂಕೆ 80ಗೆ ಎಷ್ಟು ಪಾಸ್ ಪಡ್ಕೋತೀರಂತ ಕಮೆಂಟ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.